ಬೆಳಗಾವಿ ಜಿಲ್ಲೆಯಲ್ಲಿರುವ ರಾಜಕೀಯ ನಾಯಕರಿಗೆ ಪಕ್ಷಕ್ಕಿಂತ ಪ್ರತಿಷ್ಠೆಯೇ ಮುಖ್ಯ. ಹೀಗಾಗಿ ರಾಜ್ಯ ರಾಜಕಾರಣ ಬೇರೆ, ಬೆಳಗಾವಿ ರಾಜಕಾರಣ ಬೇರೆ. ಸದಾ ಕುಟುಂಬಗಳ ನಡುವೆ ರಾಜಕೀಯ ಪೈಪೋಟಿ ನಡೆಯುತ್ತೆ. ಅದರಂತೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಹಾಗೂ ಕತ್ತಿ ಕುಟುಂಬದ ನಡುವಿನ ಜಿದ್ದಾಜಿದ್ದಿ ನಡೆದಿತ್ತು. ಇದೀಗ ಮತ್ತೊಂದು ಚುನಾವಣೆಯಲ್ಲಿ ಸವದಿ ಟೀಮ್ ಗೆದ್ದು ಬೀಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಅಥವಾ ಚಿಕ್ಕೋಡಿ ಸಹಕಾರಿ ಸಂಘಗಳ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ. ಅಥಣಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಬೆಂಬಲಿತ ಪ್ಯಾನೆಲ್ ಕ್ಲೀನ್ ಸ್ವೀಪ್ ಮಾಡೋ ಮೂಲಕ ಜಾರಕಿಹೊಳಿ ಬ್ರದರ್ಸ್ ಬಣಕ್ಕೆ ಟಕ್ಕರ್ ಕೊಟ್ಟಿದೆ. ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಒಟ್ಟು 11,300 ಮತದಾರರಲ್ಲಿ 8,975 ಮತದಾರರಿಂದ ಮತ ಚಲಾವಣೆ ಆಯಿತು. ನ್ಯಾಯಾಲಯದ ವಿಚಾರಣೆ ಹಿನ್ನೆಲೆಯಲ್ಲಿ ಮತ ಎಣಿಕೆಗೆ ಮಾತ್ರ ಅವಕಾಶ ಕಲ್ಪಿಸಿ ಅಧಿಕೃತ ಚುನಾವಣೆ ಫಲಿತಾಂಶ ಘೋಷಣೆ ಮಾಡಲಿಲ್ಲ. ಮತ ಎಣಿಕೆಯಲ್ಲಿ ಸವದಿ ಬಣದ 12 ನಿರ್ದೇಶಕರು ಚುನಾವಣೆಯಲ್ಲಿ ಭರ್ಜರಿ ಮುನ್ನಡೆ ಸಾಧಿಸಿದರು. ಓರ್ವ ನಿರ್ದೇಶಕ ಅವಿರೋಧವಾಗಿ ಆಯ್ಕೆಯಾಗುವುದರ ಮೂಲಕ ಪ್ಯಾನೆಲ್ನ ಎಲ್ಲ ಸದಸ್ಯರು ಗೆದ್ದಿರುವ ಹುಮ್ಮಸ್ಸಿನಲ್ಲಿ ಸವದಿ ಪುತ್ರ ಚಿದಾನಂದ್ ಸವದಿ ಹಾಗೂ ಅಭಿಮಾನಿಗಳು ಹಲ್ಯಾಳ ಗ್ರಾಮದ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಭರ್ಜರಿ ಸಂಭ್ರಮಾಚರಣೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ಅಥಣಿಯ ಕೃಷ್ಣ ಸಹಕಾರಿ ಸಕ್ಕರೆ ಸಂಘದ ನಿರ್ದೇಶಕರ ಆಯ್ಕೆ ಸಮರ ಜಾರಕಿಹೊಳಿ ಸಹೋದರ ವರ್ಸಸ್ ಲಕ್ಷ್ಮಣ್ ಸವದಿ ಬಣದ ನಡುವೆ ಅಗ್ನಿ ಪರೀಕ್ಷೆ ಆಗಿತ್ತು. 12 ಸ್ಥಾನಗಳಿಗಾಗಿ ನಡೆದ ಚುನಾವಣೆಯಲ್ಲಿ 12 ಸ್ಥಾನಗಳನ್ನು ಗೆದ್ದು ಲಕ್ಷ್ಮಣ್ ಸವದಿ ಬಣ ಪ್ಯಾನೆಲ್ ಕ್ಲೀನ್ ಸ್ವೀಪ್ ಮಾಡಿದ್ರು. ಒಂದು ಅವರಿಗೆ ಕಾರ್ಯಕರ್ತರು ಒಬ್ಬನೇನೋ ಹಿಡಿದಾರ, ಅಲ್ಲೇನೋ ದನಿಗಾಗಿ ಈ ನಮ್ಮಲ್ಲಿ ಸೆಗುಣಿಸೋವನ್ನೆಲ್ಲ ಅವನು ಬಡ್ಕೊಂಡಾರ. ಆಮೇಲೆ DSP ಅವ್ರು ಬಂದಾಗ ಅವ್ರ ಮೇಲೂ ಏನು ಕೈ ಮಾಡಿರೋ ಗೊತ್ತಿಲ್ಲ. ಇಂಥ ಒಂದು ದಬ್ಬಾಳಿಕೆ ಒಳಗಿದು ಚುನಾವಣೆ. ಬಹುಶಃ ನನಗನ್ನಿಸ್ತದೆ ಈಗ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ, ತೀರ್ಕೊಂಡವ್ರದ್ದು ವೋಟಿಂಗ್ ಆಗೈತೆ. ಈಗ ನೀವೆಲ್ಲ ಮಾಧ್ಯಮದವ್ರು ಅದಾರಿ, ಅಧಿಕೃತವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಇದು ಆದಮೇಲೆ ಅದು ಲಿಸ್ಟ್ ತಕ್ಕೊಳ್ರಿ, ಎಷ್ಟು ಜನ ವೋಟಿಂಗ್ ಆಗಿದೆ. ನಾವು ಮಾಡ್ತೇವೆ ಅದನ್ನು, ವೋಟಿಂಗ್ ಆಗಿದೆ ತಕ್ಕೊಳ್ರಿ. ತಕ್ಕೊಂಡ ಮೇಲೆ ಅದ್ರೊಳಗೆ ಒಂದು ಗ್ರಾಮದೊಳಗೆ ಯಾವ ಡೆತ್ ಆಗ್ಯಾವ ಅನ್ನೋದು ಗೊತ್ತಾಗ್ತದೆ. ಅದು ವೋಟಿಂಗ್ ಹೆಂಗೆ ಆಯ್ತು ಅನ್ನುವಂಥದ್ದು ಪ್ರಶ್ನೆ. ಏನು ತೀರ್ಕೊಂಡವ್ರು ಎದ್ದು ಬಂದು ವೋಟಿಂಗ್ ಮಾಡ್ತಾರನ, ಮಾಡುವಂಥ ಸಂಭವ ಐತನ ಅನ್ನುವಂಥದ್ದು ಕೂಡ ಇವತ್ತು ನಾವು ಕೇಳಬೇಕಾಗ್ತದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಪ್ರಜಾಪ್ರಭುತ್ವನ ಹೋಗೈತೆ ಅಂತ ಹೇಳಿದ್ರು ತಪ್ಪಾಗಲಿ. ಸರ್, ಚುನಾವಣೆ ಪಾರದರ್ಶಕವಾಗಿ ನಡೆದಿಲ್ಲ ಅಂತ ನಿಮ್ಮ ಆರೋಪ? ನಡೆದಿಲ್ಲ. ನಿನ್ನೆ ಬಂದಾಗ ನಮ್ಮ ಎಲ್ಲ ಟೀಮು, ನಾವೆಲ್ಲ ಮುಖಂಡರು ಬಂದು ಡಿಪಾರ್ಟ್ಮೆಂಟ್ದವ್ರಿಗೆ ಅವರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ನಾವು, ಇಲ್ಲಿ ಡೂಪ್ಲಿಕೇಟ್ ಆಗುವಂಥ ಒಂದು ಸಂಭವ ಇದೆ, CC ಕ್ಯಾಮ್ರಾ ಕುಣಿಸ್ಕೊಳ್ರಿ. ಈಗ ನೀವು ಯಾರು ಮತದಾರರು